ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ಪುರಂದರದಾಸರು ಶ್ರೀರಾಮಚಂದ್ರ ಪ್ರಭುವನ್ನು ಕುರಿತು ಬಹಳ ಸುಂದರವಾದ ಒಂದು ಪದ್ಯವನ್ನು ಬರೆದಿದ್ದಾರೆ. ಭಾರತದಲ್ಲಿ ರಘುವಂಶದಲ್ಲಿಯೇ ಶ್ರೇಷ್ಠನಾಗಿರ್ತಕ್ಕಂಥ, ಇಡೀ ಚತುರ್ಯುಗಗಳು ಸಹಿತ ಪರಿಭ್ರಮಣೆ ಮಾಡಿದರೂ ಸಹಿತ ಮರ್ಯಾದಾ ಪುರುಷೋತ್ತಮ ಅಂತಕ್ಕಂಥ ಅಭಿಧಾನವನ್ನು ಹೊತ್ತಿರತಕ್ಕಂಥ ಆ ಶ್ರೀರಾಮಚಂದ್ರನನ್ನ ಕುರಿತು ಒಂದು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ. ಜಯ ಜಾನಕಿ ಕಾಂತ, ಜಯ ಸಾಧು ಜನ ವಿನುತ, ಜಯತು ಮಹಿಮಾವಂತ, ಜಯ ಭಾಗ್ಯವಂತ. ನೋಡ್ರಿ, ವರ್ಣನೆಯನ್ನು ಮಾಡಕ್ಕೂ ಸಹಿತ ಶಬ್ದಗಳನ್ನು ಹುಡುಕುವುದು ಬಹಳ ಕಷ್ಟ ಐತಿ. ಜಾನಕಿ ಕಾಂತ ಅಂತ ಹೇಳಿ ಒಂದೇ ಶಬ್ದವನ್ನು ಬರೆದ್ರು. ಅಂದ್ರೆ ಯಾವ ಮಡದಿಯಿಂದ ಪುರುಷನ ಒಂದು ಆ ಕೀರ್ತಿ ವೃದ್ಧಿ ಆಗ್ತತಲ್ಲ, ಆ ಒಂದು ಕಾರಣದಿಂದಾಗಿ ಸಕಲ ದೇವಾನುದೇವತೆಗಳ ಒಂದು ನಾಮ ಉಚ್ಚಾರಣೆಯನ್ನು ಮಾಡುವಂತಹ ಸಂದರ್ಭದೊಳಗೆ ಮೊದಲನೇಗೆ ಏನು ಮಾಡ್ತಾರಂದ್ರೆ ಧರ್ಮಪತ್ನಿ ಹೆಸರನ್ನ ಹೇಳ್ತಾರ. ಆದ್ದರಿಂದ ಪಾರ್ವತಿ ಪತಿ ಅಂತಾರ, ಲಕ್ಷ್ಮೀ ರಮಣ ಗೋವಿಂದ ಅಂತಾರ. ಹಿಂಗ ಆ ಧರ್ಮಪತ್ನಿ ಹೆಸರನ್ನ ಹೇಳ್ತಕ್ಕಂಥದ್ದು ಆ ಒಂದು ಶಾಸ್ತ್ರಗಳಲ್ಲಿ ವಿದ್ಯುಕ್ತವಾಗಿ ಬರೆದಿರ್ತಕ್ಕಂಥ ಮಾತು. ಆದ್ದರಿಂದ ಜಯ ಜಾನಕಿ ಕಾಂತ, ಜಯ ಸಾಧು ಜನ ವಿನುತ. ಒಳ್ಳೆಯ ಜನರಿಗೆ, ಸಜ್ಜನರಿಗೆ ಹೆಂಗಪ್ಪ ಅಂದ್ರೆ ಅತ್ಯಂತ ವಿನಯದಿಂದ ಎಲ್ಲರನ್ನು ಮಾತನಾಡಿಸ್ತಕ್ಕಂಥ ರಾಜನಾಗಿದ್ದವ ಯಾರು ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭು. ಜಯತು ಮಹಿಮಾವಂತ, ಇಷ್ಟ ಅಲ್ಲ ಹಂಗಂಥೇಳಿ ಅವ ಸಾಧಾರಣ ವ್ಯಕ್ತಿನೂ ಅಲ್ಲ, ಅನೇಕವಾದಂಥ ಘನವ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ. ಇಷ್ಟಲ್ಲದ ಜಯ ಭಾಗ್ಯವಂತ, ಭಾಗ್ಯವನ್ನೇ ತನ್ನ ಹಿಂದೆ ಕರೆದುಕೊಂಡು ಹೋಗಿರತಕ್ಕಂಥ ಅತ್ಯಂತ ಘನಮಹಿಮನಾಗಿರ್ತಕ್ಕಂಥವ ಯಾರು ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭು ಅಂತಕ್ಕಂಥ ಮಾತನ್ನ ಪುರಂದರದಾಸರು ಬರೀತಾರೆ. ದಶರಥಾತ್ಮಜ ವೀರ ದಶಕಂಠ ಸಂಹಾರ, ಪಶುಪತೀಶ್ವರ ಮಿತ್ರ ಪಾವನ ಚರಿತ್ರ. ಇಂತಹ ರಾಮಚಂದ್ರ ಪ್ರಭುವಿನ ತಂದೆ ಆ ರಘುವಂಶನಾಗಿರ್ತಕ್ಕಂಥ ಆ ದಶರಥ ಇವ ಯಾಕೆ ಭೂಮಿಗೆ ಬಂದ ಅಂತಂದ್ರೆ ಆ ರಾವಣನನ್ನ, ಕುಂಭಕರ್ಣನನ್ನ ಸಂಹಾರ ಮಾಡಲಿಕ್ಕೆ ಏನು ಮಾಡಿದ ಅಂದ್ರೆ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಶ್ರೀರಾಮಚಂದ್ರನ ಒಂದು ಅವತಾರವನ್ನ ತಾಳಿದ. ಇಂತಹ ಶ್ರೀರಾಮಚಂದ್ರನ ಅತ್ಯಂತ ಪರಮ ಮಿತ್ರ ಯಾರು ಅಂತಂದ್ರೆ ಪಶುಪತೀಶ್ವರ. ಆ ಪರಮಾತ್ಮ ಏನದಾನಲ್ಲ, ಕೈಲಾಸವಾಸಿಯಾಗಿರ್ತಕ್ಕಂಥ ಪರಮಾತ್ಮ ಏನದಾನಲ್ಲ, ಅವ ಶ್ರೀರಾಮಚಂದ್ರ ಪ್ರಭುವಿನ ಅತ್ಯಂತ ಪರಮ ಮಿತ್ರ. ಇಂತಹ ಆ ಚರಿತ್ರೆಯನ್ನು ಹೊಂದಿರತಕ್ಕಂಥವ ಯಾರು ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭು. ಅವನ ಚರಿತ್ರೆ ಅತ್ಯಂತ ಪಾವನವಾದಂತಹ ಚರಿತ್ರೆ ಅಂತ ಹೇಳಿ ಬರೀತಾರ. ಕುಸುಮ ಬಾಣ ಸ್ವರೂಪ, ಕುಶಲ ಕೀರ್ತಿ ಕಲಾಪ, ಅಸಮ ಸಾಹಸ ಶಿಕ್ಷ, ಅಂಬುಜ ದಳಾಕ್ಷ. ಇಂತಹ ರಾಮಚಂದ್ರ ಹೆಂಗಂದ್ರ ರಣರಂಗದೊಳಗೆ ಬಂದ್ರ ರಾಮನ ಬಾಣಕ್ಕ ಮತ್ತ ವಿರೋಧವಾದಂತಹ ಅದನ್ನ ನಿರೋಧಿಸ್ತಕ್ಕಂಥ ಬಾಣ ಇಲ್ಲಿ ಇದ್ದಿದ್ದಿಲ್ಲ ಅಂಥೇಳಿ ಶಾಸ್ತ್ರಕಾರರು ಬರೀತಾರ. ಅದಕ್ಕೆ ಆ ಯುದ್ಧದೊಳಗೆ ಬಹಳಷ್ಟು ಅಪಾರವಾದಂತಹ ಪಾಂಡಿತ್ಯವನ್ನು ಪಡೆದಿರತಕ್ಕಂಥವ ಯುದ್ಧ ವಿದ್ಯೆಯೊಳಗ ಶ್ರೀರಾಮಚಂದ್ರ ಪ್ರಭು. ಇಷ್ಟೇ ಅಲ್ಲ, ಯಾರಾದರೂ ಎದುರಿಗೆ ಸಿಕ್ಕರೆ ಅವ್ರನ್ನ ಹೆಂಗೆ ಮಾತಾಡಿಸ್ಬೇಕು ಅಂತಕ್ಕಂಥ, ಅವರ ಜೊತೆ ಹೆಂಗೆ ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂಥ ಆ ಒಂದು ಅತ್ಯಂತ ಶಾಸ್ತ್ರ ಕೋವಿದನಾಗಿರ್ತಕ್ಕಂಥವನು ಸಹಿತ ಶ್ರೀರಾಮಚಂದ್ರ ಪ್ರಭು ಆಗ್ಯಾನ. ಅಸಮ ಸಾಹಸ ಶಿಕ್ಷ, ಇಂತಹ ಆ ದೊರೆ ಅತ್ಯಂತ ಸಾಹಸಮಯವಾದಂಥ ಎಲ್ಲ ಶೌರ್ಯಗಳನ್ನ, ಎಲ್ಲ ಶಕ್ತಿಯನ್ನ ಅಡಗಿಸಿಕೊಂಡಿರ್ತಕ್ಕಂಥ ಅಂಬುಜ ದಳಾಕ್ಷ. ಅವನ ಕಣ್ಣುಗಳು ಹೆಂಗದಾವಂದ್ರೆ ಆ ಒಂದು ಕಮಲವನ್ನ ನೋಡಿದ ರೀತಿಯೊಳಗ ಆ ಕಮಲದಂತಹ ಕಣ್ಣುಗಳನ್ನು ಹೊಂದಿರತಕ್ಕಂಥವ ಆ ಪ್ರಭು ಆಗಿದಾನ. ಸಾಮಗಾನ ವಿಲೋಲ ಸಾಧು ಜನ ಪರಿಪಾಲ, ಕಾಮಿತಾರ್ಥ ವಿಧಾತ ಕೀರ್ತಿ ಸಂಜಾತ. ಇಂತಹ ರಾಜನಾಗಿರ್ತಕ್ಕಂಥವ ಸದಾವಕಾಲ ಅವನು ಸಹಿತ ಏನು ಮಾಡ್ತಿದ್ದ ಅಂದ್ರೆ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದ. ಸಾಮಗಾನ ವಿಲೋಲ, ಅತ್ಯಂತ ಸುಂದರವಾಗಿ ಆ ಎಲ್ಲ ಗಾಯನದ ಮುಖಾಂತರ ತಾನೂ ಸಹಿತ ಜಗತ್ತಿನ ಜನರಿಗೆ ತೋರಿಸ್ಬೇಕಲ್ಲ, ನಾನ ಸುಮ್ಮನೆ ಕುಂತರು ನಡೆಯುವುದಿಲ್ಲ ಅಂತಕ್ಕಂಥ ರೀತಿಯಿಂದ ಆ ಪರಮಾತ್ಮ ಏನು ಮಾಡ್ತಿದ್ದ ಅಂದ್ರೆ ತಾನೂ ಸಹಿತ ಭಜನೆ ಕೀರ್ತನೆಗಳಲ್ಲಿ ಏನು ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದ. ಸಾಧು ಜನ ಪರಿಪಾಲ, ಕಾಮಿತಾರ್ಥ ವಿಧಾತ, ಕೀರ್ತಿ ಸಂಜಾತ. ತಾನು ಅತ್ಯಂತ ಅಪರಿಮಿತವಾದಂಥ ಕೀರ್ತಿಗಳನ್ನು ಹೊಂದಿದ. ಸೋಮ ಸೂರ್ಯ ಪ್ರಕಾಶ ಸಕಲ ಲೋಕಾಧೀಶ, ಶ್ರೀ ಮಹಾ ರಘುವೀರ ಸಿಂಧು ಗಂಭೀರ. ಸೂರ್ಯಚಂದ್ರರಿರುವವರೆಗೂ ಸಹಿತ ತನ್ನ ಕೀರ್ತಿಯನ್ನು ಬೆಳಗಿಸಿದಂಥ ಕೀರ್ತಿ ಶ್ರೀರಾಮಚಂದ್ರ ಪ್ರಭುವಿಗೆ ಬರ್ತತಿ. ಸಕಲ ಶಾಸ್ತ್ರ ವಿಚಾರ ಶರಣ ಜನ ಮಂದಾರ,
ವಿಕಸಿತಾಂಬುಜ ವದನ ವಿಶ್ವಮಯ ಸದನ. ಎಂತಹ ಎಲ್ಲ ಶಾಸ್ತ್ರಗಳನ್ನು 64 ವಿದ್ಯೆಗಳನ್ನು, ಎಲ್ಲ ಶಾಸ್ತ್ರಗಳನ್ನು, ವೇದ ಆಗಮ ಉಪನಿಷತ್ಗಳನ್ನು ಕರತಲಾಮಲಕ ಮಾಡಿಕೊಂಡಿರತಕ್ಕಂಥ ಶರಣ ಜನ ಮಂದಾರ. ಪ್ರತಿಯೊಬ್ಬ ಶರಣರು, ಸಂತರು, ಸಾಧುರು, ಸತ್ಪುರುಷರು ಎಲ್ಲರೂ ಸಹಿತ ಮುಕ್ತ ಕಂಠದಿಂದ ಹೊಗಳುವಂತಹ ಆ ಒಂದು ವ್ಯಕ್ತಿತ್ವ ಯಾರ್ದಿತ್ತಂದ್ರೆ ಶ್ರೀರಾಮಚಂದ್ರ ಪ್ರಭುಂದಿತ್ತು. ವಿಕಸಿತಾಂಬುಜ ವದನ ವಿಶ್ವಮಯ ಸದನ. ಮುಖ ಹೆಂಗಿತ್ತಂದ್ರೆ ಕಮಲದಂತಹ ಮುಖವನ್ನು ಹೊಂದಿದ್ದ. ಸುಕೃತ ಮೋಕ್ಷಾಧೀಶ ಸಾಕೇತ ಪುರವಾಸ ಭಕ್ತವತ್ಸಲ ರಾಮ ಪುರಂದರ ವಿಠಲ. ಇಂತಹ ಆ ಶ್ರೀರಾಮಚಂದ್ರ ಪ್ರಭುವಿನ ಒಂದು ರಾಜ್ಯ ಯಾವುದು ಅಂತಂದ್ರೆ ಸಾಕೇತಪುರದಲ್ಲಿ ನಿಂತು ಸೂರ್ಯನೋಪಾದಿಯೊಳಗ ಇಡೀ ಬ್ರಹ್ಮಾಂಡವನ್ನು ಬೆಳಗಿದಂತಹ ಕೀರ್ತಿ ಯಾರಿಗೆ ಸಲ್ತತೆ ಅಂದ್ರೆ ಆ ಶ್ರೀರಾಮಚಂದ್ರ ಪ್ರಭುವಿಗೆ ಸಲ್ತತೆ ಅಂತ ಹೇಳಿ ಪುರಂದರದಾಸರು ಬಹಳ ಸುಂದರವಾಗಿ ಬರೆದಿದ್ದಾರೆ. ಇಂತಹ ಮರ್ಯಾದಾ ಪುರುಷೋತ್ತಮನ ಒಂದು ನಾಮಸ್ಮರಣೆಯನ್ನು ಮಾಡಿದರೆ ನಮಗೂ ಸಹಿತ ಅನೇಕ ರೀತಿಯಾದಂತಹ ಒಳಿತುಗಳು ಆಗ್ತಾವಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.